ಆ ಮೂವರು ಪತ್ರಕರ್ತರ ಸೋಗಿನಲ್ಲಿ ಮಾಡಬಾರದ ಕೆಲಸ ಮಾಡಿದ್ದಾರೆ. ಮಹಿಳಾ ಅಧಿಕಾರಿಯ ಮನೆಯಲ್ಲಿ ರಹಸ್ಯ ಕ್ಯಾಮೆರಾ ಇಟ್ಟು ಖಾಸಗಿ ಕ್ಷಣವನ್ನ ಸೆರೆ ಹಿಡಿದಿದ್ದಾರೆ. ನಂತರ 50 ಲಕ್ಷ ಕೊಡಿ ಅಂತ ಜೀವ ಹಿಂಡಿದ್ದಾರೆ. ಅವರದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ 50 ಲಕ್ಷ ಹಣ. ಮಹಿಳಾ ಅಧಿಕಾರಿಯ ಬೆಡ್ರೂಮ್ನಲ್ಲಿ ರಹಸ್ಯ ಕಣ್ಣು, ಬಲ್ಬ್ ಹೋಲ್ಡರ್ನಲ್ಲಿ ಕ್ಯಾಮೆರಾ, ಪೆಟ್ಟು ಖಾಕಿ ಕೋಳ, ಮೈ ಮುರಿದು ದುಡಿಯಲ್ಲ, ನಯಾ ಪೈಸೆ ಕೆಲಸ ಮಾಡಲ್ಲ, ಮನೆ ಮಕ್ಕಳ ಬಗ್ಗೆ ಅಂತೂ ಚಿಂತೆಗಿಲ್ಲ. ಕಂಡೋರ ಕಾಸಿನ ಮೇಲೆ ಕಣ್ಣಾಕೋ ಖದೀಮರು ಹೆಣ್ಣು ಮಕ್ಕಳ ಬದುಕಲ್ದೆ ಚಲ್ಲಾಟ ಆಡ್ತಿದ್ರು. ಮಹಿಳಾ ಅಧಿಕಾರಿಯ ಬೆಡ್ರೂಮ್ನಲ್ಲಿ ಸಿಸಿ ಕ್ಯಾಮೆರಾ ಇಟ್ಟವರು ರಹಸ್ಯ ಕ್ಷಣಗಳನ್ನ ಸೆರೆ ಹಿಡಿದು ಬೆದರಿಕೆ ಹಾಕುವುದಕ್ಕೆ ಶುರು ಮಾಡಿದ್ರು. 50 ಲಕ್ಷ ಕೊಡದಿದ್ರೆ ನಿಮ್ಮ ಖಾಸಗಿ ವಿಡಿಯೋವನ್ನ ವೈರಲ್ ಮಾಡ್ತೀವಿ ಅಂತ ಜೀವ ಹಿಂಡ್ತಿದ್ರು. ಇವರೇ ನೋಡಿ ಖನಂದಾರಿ ಕೆಲಸ ಮಾಡಿದ ಮಹಾಪುರುಷರು. ಇವರೆಲ್ಲ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಮೂಲದವರು. ಯಾವುದೇ ನ್ಯೂಸ್ ಪೇಪರ್ ಹಾಗೂ ಟಿವಿ ಚಾನೆಲ್ನಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ. ಆದ್ರೂ ತಮ್ಮನ್ನ ತಾವು ಪತ್ರಕರ್ತರು ಅಂತ ಹೇಳ್ಕೊಳ್ತಿದ್ರು. ಬೆಳಗಾವಿಯಲ್ಲಿ ಒಬ್ಬಂಟಿಯಾಗಿದ್ದ ಮಹಿಳಾ ಅಧಿಕಾರಿ ಮೇಲೆ ಕಣ್ಣು ಹಾಕಿದ್ದಾರೆ. ಪರಪುರುಷನ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ ಅನ್ನೋ ಮಾಹಿತಿ ಕಲೆ ಹಾಕಿದವರು ನಿತ್ಯವೂ ಬೆನ್ನು ಬೀಳೋದಕ್ಕೆ ಶುರು ಮಾಡಿದ್ರು. ಹೇಗಾದ್ರೂ ಸರಿ ಮಹಿಳಾ ಅಧಿಕಾರಿಯನ್ನ ಟ್ರ್ಯಾಪ್ ಮಾಡಿ ಲಕ್ಷ ಕಸಿಯೋ ಪ್ಲಾನ್ ಮಾಡಿದ್ರು. ಇದಕ್ಕೆ ಅಸ್ತ್ರ ಮಾಡಿಕೊಂಡಿದ್ದೆ ಮಹಿಳಾ ಅಧಿಕಾರಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದವನನ್ನ. ಲೇಡಿ ಆಫೀಸರ್ ಕೆಲಸಕ್ಕೆ ಹೋಗುವಾಗ ಮನೆಯ ಕೀಯನ್ನ ಎಲ್ಲಿ ಇಟ್ಟು ಹೋಗ್ತಿದ್ರು ಅನ್ನೋದು ಕೆಲಸದವನಿಗೆ ಮಾತ್ರ ಗೊತ್ತಿತ್ತು. ಹೀಗಾಗಿ ಈತನ ಮೈಂಡ್ ವಾಶ್ ಮಾಡಿದವರು ಹೆಣ್ಣು ಮಗಳು ಇಲ್ಲದ ಹೊತ್ತಲ್ಲಿ ಕೀ ಪಡೆದು ಮನೆಗೆ ನುಗ್ಗಿದ್ರು. ನಂತರ ಬೆಡ್ರೂಮ್, ಹಾಲ್ ಸೇರಿದಂತೆ ಆಯಕಟ್ಟಿನ ಜಾಗದಲ್ಲಿ ರಹಸ್ಯ ಕ್ಯಾಮೆರಾ ಫಿಕ್ಸ್ ಮಾಡಿದ್ದಾರೆ. ಕರೆಂಟ್ ಬಲ್ಬ್ನ ಹೋಲ್ಡರ್ನಲ್ಲಿ ಚಿಕ್ಕ ಕ್ಯಾಮೆರಾ ಇಟ್ಟಿದ್ರಿಂದ ಯಾರ ಕಣ್ಣಿಗೂ ಬಿದ್ದಿರ್ಲಿಲ್ಲ. ಯಾವಾಗ ರಾತ್ರಿ ಕ್ಷಣಗಳು ಸೆರೆಯಾದವೋ ಮತ್ತೊಂದು ದಿನ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ತಾವಿಟ್ಟಿದ್ದ ರಹಸ್ಯ ಕ್ಯಾಮೆರಾವನ್ನ ತಗೊಂಡು ಹೋಗಿ ಅಸಲಿ ಆಟ ಶುರು ಮಾಡಿದ್ರು. ಅವರ ಮನೆಯ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವರದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ 50 ಲಕ್ಷ ಹಣ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವರಿಗೆ ಯಾರು ಕಾಲ್ ಮಾಡಿದರು. 3 ಆರೋಪಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ. ರಸಮಯ ಕ್ಷಣಗಳನ್ನೆಲ್ಲ ಪೆನ್ ಡ್ರೈವ್ಗೆ ಹಾಕಿಕೊಂಡವರು ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕುವುದಕ್ಕೆ ಶುರು ಮಾಡಿದ್ದಾರೆ. 50 ಲಕ್ಷ ಕೊಡಿ, ಗೆಲ್ದಿದ್ರೆ ನಿಮ್ಮ ವಿಡಿಯೋವನ್ನ ನ್ಯೂಸ್ ಚಾನೆಲ್ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಅಂತ ಬೆದರಿಕೆ ಹಾಕ್ತಿದ್ರು. ಯಾವಾಗ ಇವರ ಕಾಟ ಜಾಸ್ತಿ ಆಯ್ತೋ ಸೀದಾ ಪೊಲೀಸರ ಮೊರೆ ಹೋಗಿದ್ದಾರೆ. ತನಿಖೆ ಶುರು ಮಾಡಿದ ಖಾಕಿ ಪಡೆ 3 ಆರೋಪಿಗಳನ್ನ ಬಂಧಿಸಿದ್ದು ಮನೆ ಕೆಲಸದವನಿಗೆ ಬಲೆ ಬೀಸಿದ್ದಾರೆ. ಮತ್ತು ಅವರಿಂದ ಸಾಕಷ್ಟು ಡಿಜಿಟಲ್ ಮೊಬೈಲ್ ಆಗಲಿ ಬಾಕಿ ಡಿವೈಸಸ್ ಆಗಲಿ ಅದು ಕೂಡ ಜಪ್ತು ಮಾಡಲಾಗಿದೆ. ಮತ್ತು ಆ ಲೇಡಿ ಹೇಳ್ತಾ ಇದ್ರು ಅದು ಎಲ್ಲ ಎವಿಡೆನ್ಸ್ ಕೂಡ ನಮಗೆ ಅದರಲ್ಲಿ ಸಿಕ್ಕಿದೆ. ನಾವು ಸಾರ್ವಜನಿಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಇದು ಹಿಡನ್ ಕ್ಯಾಮೆರಾ ಒಂದು ಈ ಸೊಸೈಟಿದು ರಿಯಾಲಿಟಿ ಆಗಿದೆ. ಬಂಧಿತ ಆರೋಪಿಗಳಿಂದ 2 ಸ್ಯಾಮ್ಸಂಗ್ ಅಲ್ಟ್ರಾ ಮೊಬೈಲ್, 64 GB ಪೆನ್ ಡ್ರೈವ್, 6 ಹಿಡನ್ ಕ್ಯಾಮೆರಾ, 2 OTG, 128 GBಯ 8 ಮೆಮರಿ ಕಾರ್ಡ್ ಹಾಗೂ 1 ಇನೋವಾ ಕ್ರಿಸ್ಟಾ ಕಾರನ್ನ ಜಪ್ತಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೆಣ್ಣು ಮಗಳ ಬದುಕಲ್ಲಿ ಆಟ ಆಡೋದಕ್ಕೆ ಹೋದವರು ಜೈಲು ಸೇರುವಂತಾಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.